ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು 33 ಸೂರ್ಯನ ಚಿತ್ರಗಳಿರುವಂತಹ ರಂಗೋಲಿನ ಹಾಕಿದ್ದೀನಿ. ಅದು ಹೇಗೆ ಹಾಕಿದ್ದೀನಿ ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಹೊಸ್ತಿಲು ಮುಂದೆ ಚಾಕ್ ಪೀಸಿಂದ ಹಾಕಬೇಕಾದ್ರೆ ಕಮೆಂಟಲ್ಲಿ ಕೇಳ್ತಾ ಇದ್ರು, ರಂಗೋಲಿ ಪುಡಿಯಿಂದ ಹಾಕಬೇಕು ಅಂತ. ಹೌದು, ನಿಜ ನೀವು ಹೇಳ್ತಾ ಇರೋದು. ಬಟ್ ಇಲ್ಲಿ ಬಂಡೆ ಇರೋದ್ರಿಂದ ರಂಗೋಲಿ ಪುಡಿ ಹಾಕಿದರೆ ಗಾಳಿಗೆ ಹಾರಿ ಹೋಗುತ್ತೆ. ಹಾಗಾಗಿ ಹಾಕೋದಿಲ್ಲ. ಮೇಲಾಗಿ ರಂಗೋಲಿ ಪುಡಿ ವೈಟ್ ಇರೋದ್ರಿಂದ ವೈಟ್ ಬಂಡೆ ಮೇಲೆ ಹಾಕಿದರೆ ಏನು ಚೆನ್ನಾಗಿ ಕೂಡ ಕಾಣಿಸಂಗಿಲ್ಲ ಅಂತೇಳಿ ನಾನು ಅಂತಲ್ಲ, ಇಲ್ಲಿ ಚಾಕ್ ಪೀಸಿಂದ ಎಲ್ಲರೂ ಇಲ್ಲಿ ಚಾಕ್ ಪೀಸಿಂದನೇ ಹಾಕೋದು. ಅದು ಸಪ್ರೇಟಾಗಿ ಸಿಕ್ಕುತ್ತೆ. ನಮ್ಮ ವ್ಯೂವರ್ಸು ಅಷ್ಟು ಚೆನ್ನಾಗಿ ನೋಡಿ ಕಮೆಂಟ್ ಮಾಡ್ಯಾರಂದರೆ ಅವ್ರ ಮಾತಿಗೂ ಬೆಲೆ ಕೊಡಬೇಕಲ್ಲ. ಹಾಗಾಗಿ ನಾನು ಒಂದು ಐಡಿಯಾ ಮಾಡಿದೆ. ಹೇಗೂ ನಾನು ಜಾಜು ಸಾರಿಸಿ ರಂಗೋಲಿ ಹಾಕ್ತಿದ್ನಲ್ಲ, ಆ ಜಾಜು ಪುಡಿನ ತೆಗೆದು ಸಾರಿಸಿ ಅದ್ರ ಮೇಲೆ ಈ ರೀತಿ ರಂಗೋಲಿನ ಹಾಕ್ತಾ ಇದ್ದೀನಿ. ಸುತ್ತ ನಾವು ಚಾಕ್ ಪೀಸಿಂದ ಹಾಕಿದರೂ ಕೂಡ ಹೊಸ್ತಿಲು ಮುಂದೆ ಮನೆ ಮುಂದೆ ಚಿಕ್ಕದಾದರೂ ರಂಗೋಲಿ ಪುಡಿ ಹಾಕಿದರೆ ಆ ಕಳನೇ ಬೇರೆ ಅಲ್ಲ. ಹಾಗಾಗಿ ಇವತ್ತು ಚಿಕ್ಕ ಚಿಕ್ಕ ರಂಗೋಲಿಯಿಂದ ಹಾಕಿದ್ದೀನಿ. ನಾನು ಹಾಕಿದ್ದು ನೋಡಿ ನಮ್ಮ ಕುಶಲ ನಾನು ಹಾಕ್ತೀನಿ ಅಂತೇಳಿ ಅವಳು ಕೂಡ ಸ್ವಲ್ಪ ತೊಗೊಂಡು ರಂಗೋಲಿನ ಹಾಕ್ತಾ ಇದ್ದಾಳೆ. ನಾನು ಬಿಡಿ ಮಲ್ಲಿಗೆ ಮೊಗ್ಗುಗಳನ್ನು ತರಿಸಿದ್ದೆ. ಅವು ಕಟ್ಟಿ ಸ್ವಲ್ಪ ಇಟ್ಕೊಳ್ಳೋಣ, ಹೇಗೂ ಪೂಜೆ ಮಾಡ್ತೀನಲ್ಲ, ಇಟ್ಕೊಂಡ್ರೆ ಚೆನ್ನಾಗಿ ಅಂತೇಳಿ ಸ್ವಲ್ಪನೇ ನನಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಕಟ್ಕೊಂಡು ತೆಗೆದಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇವತ್ತು ನಾಟು ರೋಜಾ ಅಂತಾರೆ ಇಲ್ಲಿ, ದೊಡ್ಡ ದೊಡ್ಡ ರೋಜಾ ಫ್ಲವರ್ಸು ನಾನು ಡೈಲಿ ಏರಿಸ್ತೀನಲ್ಲ ಅವಲ್ಲ, ಇವು ಸ್ವಲ್ಪ ಸಪ್ರೇಟ್ ಆಗಿರ್ತಾವೆ, ಇವನ್ನ ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶಾವಂತಿಗೆ ಹೂವು ಈ ಅಧಿಕ ಮಾಸ ಶುರುವಾದಾಗಿಂದ ಕೂಡ ನಾನು ಒಂದು ಸಾರಿನೂ ಶಾವಂತಿಗೆ ಹೂವು ಏರಿಸಿರಲಿಲ್ಲ. ಹಾಗಾಗಿ ಶಾವಂತಿಗೆ ಹೂವು ಕೂಡ ತರಿಸಿದ್ದೀನಿ. ನಾನು 33 ಆವೇನು ಅಂತ ಎಣಿಸ್ತಾ ಇದ್ದೀನಿ ನೋಡಿ. ಎಲ್ಲ ತೆಗೆದ್ರೆ ನಮ್ಗೆ ಏರ್ಸೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸ್ನೇಹಿತರೆ, ಈಗ ಅಧಿಕ ಮಾಸ ನಡೀತಾ ಇದೆಯಲ್ಲ, ಈ ಪವಿತ್ರವಾದ ಪುರುಷೋತ್ತಮ ಮಾಸದಲ್ಲಿ ನಾವು ಮಾಡುವ ಪೂಜೆಗೆ, ದಾನಗಳಿಗೆ ಅಧಿಕ ಪಟ್ಟು ಅಧಿಕಸ್ಯ ಅಧಿಕ ಫಲಂ ಅಂತಾರಲ್ಲ. ಹಾಗಾಗಿ ನಿಮ್ಮಲ್ಲಿ ಇನ್ನೂ ಯಾರಾದರೂ ಈ ರೀತಿ ರಂಗೋಲಿ ವ್ರತ ಮಾಡಿಲ್ಲ ಅಂದರೆ, ಪೂಜೆಗಳನ್ನು ಮಾಡಿಲ್ಲ ಅಂದರೆ, ಇಲ್ಲಾಂದರೆ ಕನಿಷ್ಠ ಪಕ್ಷ ದಾನಗಳಾದರೂ ಮಾಡಿ. ಇನ್ನೂ 4 ದಿನ ಇದೆ. ಹಾಗಾಗಿ ಒಂದಿನ ಆದರೂ ದಾನಗಳನ್ನು ಮಾಡಿ. ನಾನು ಈ ಅಧಿಕ ಮಾಸದ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನ ನೋಡಿಕೊಂಡು ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿ. ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕೆಳಗಡೆ ನಾನು ಚಾಕ್ ಪೀಸಿಂದ ರಂಗೋಲಿ ಹಾಕಿ ಬರ್ತಾಯಿದ್ದೀನಿ. ಲಾಸ್ಟಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ, ಗಾಳಿ ಬಂದಮೇಲೆ ರಂಗೋಲಿ ಹೇಗೆ ಹೋಗಿದೆ ಅಂತ. ಹಾಗಾಗಿ ಇದು ಬಂಡೆ ಅಲ್ಲ, ಗಾಳಿ ಬಂದಾಗ ಬಂಡೆ ಮೇಲೆ ರಂಗೋಲಿ ನಿಲ್ಲಂಗಿಲ್ಲ. ಹಾಗಾಗಿ ಚಾಕ್ ಪೀಸನ್ನು ನೀರಲ್ಲಿ ಅದ್ದಿ ತೀಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಳಸಿ ಪೂಜೆ ಮಾಡಿ ಹೊಸ್ಲಿ ಪೂಜೆ ಕೂಡ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ನಾನು ಹೀಗೆ ಮಾಡೋದು ಅಂತ. ನೀವು ಈಗಾಗಲೇ ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು. ನನ್ನ ಮಕ್ಕಳಿಗೆ ವಾಯನ ಹೇಗೆ ಕೊಟ್ಟಿದ್ದೀನಿ ಅಂತ ಅದು ಕೂಡ ಮಾಡಿದ್ದೀನಿ. ಹಾಗೆ ದಾನ ಕೊಟ್ಟಿದ್ದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ಗೊತ್ತಾಗಬಾರ್ದು, ಬಲಗೈಲೇ ಮಾಡಿದ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಬಟ್ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ತೋರಿಸ್ಕೊಳ್ಳೋದಕ್ಕಲ್ಲ. ಕೆಲವೊಬ್ಬರು ನನಗೆ ಕೇಳಿದ್ರು, ನೀವು ಯಾವ ರೀತಿ ದಾನ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಸ್ವಲ್ಪ ತೋರಿಸಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ. ಅದಕ್ಕಾಗಿ ನಾನು ಆ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಎಲ್ಲನೂ ಮಾಡಿಲ್ಲ, ಕೆಲವೊಂದನ್ನು ಮಾಡಿದ್ದೀನಿ. ಯಾಕಂದರೆ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡೋದು, ಅದು ಎಡಿಟ್ ಮಾಡಿ ಮತ್ತೆ ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿ ತಮ್ನೇಲ್ ಬರೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಇಂಥ ಒಂದು ಪವಿತ್ರವಾದ ಅಧಿಕ ಮಾಸ ಈಗಾಗಲೇ ಇನ್ನೂ 4 ದಿನ ಬಾಕಿ ಇದೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅಟ್ಲೀಸ್ಟ್ ನಾಮ ಜಪಗಳಾದರೂ ಮಾಡಿ. ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ದೇವ್ರ ನಾಮಸ್ಮರಣೆ ಮಾಡೋದು, ನಮ್ಗೆ ಏನೂ ಆಗಿಲ್ಲ ಅಂದರೆ ಚಿಕ್ಕ ಚಿಕ್ಕ ದಾನಗಳನ್ನು ಕೊಡೋದು. ಇಲ್ಲಾಂದ್ರೆ ನೀವು ಮನಸ್ಸಿಂದ ಕೂಡ ಭಕ್ತಿಯಿಂದ ಆ ದೇವರ ನಾಮ ಜಪ ಮಾಡಿದ್ರೂ ಕೂಡ ನಮಗೆ ಮುಕ್ತಿ ಸಿಗ್ತದಂತೆ. ಆ ಥರ ಈಗ 4 ದಿನ ಕಳೆದೋಯ್ತಂದರೆ ಮತ್ತೆ ನಿಮಗೆ ಈ ಮಾಸ ಬರಬೇಕಾಯ್ತಂದ್ರೆ 3 ವರ್ಷ ಕಾಯಲೇಬೇಕು. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ದೇವ್ರ ಪೂಜೆ ಆದಮೇಲೆ ನಾನು ಡೈಲಿ 33 ಸ್ವಸ್ತಿಕ ರಂಗೋಲಿನ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ 33 ಅರಿಶಿಣ ಕುಂಕುಮ ಹಾಕಿ 33 ಹೂವು ಏರಿಸಿ 33 ಒಂದು ದೀಪ ಹಚ್ಚಿ ಅದೇನು ವ್ರತ ಅಂತ ಹಿಡ್ದಿನಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾದ ಭಕ್ತಿಯಿಂದ ಒಂದು ರಂಗೋಲಿ ಹಾಕಿದ್ದೀನಿ. ಅದೇ 33 ಸೂರ್ಯನ ರಂಗೋಲಿ. ಅದು ಹೇಗೆ ಹಾಕಿದ್ದೀನಿ ಮತ್ತು ಇದರ ಮಹತ್ವ ಏನು, ಅದರ ಹಿಂದೆ ಇರುವ ಪುರಾಣದ ಕಥೆ ಏನು ಅನ್ನೋದನ್ನು ಕೇಳೋಣ. ಸೂರ್ಯ ಚಂದ್ರರ ಚಲನೆಯ ಆಧಾರದ ಮೇಲೆ ದಿನಗಳನ್ನು ಲೆಕ್ಕ ಹಾಕುವಾಗ ವರ್ಷದ ಕೊನೆಯಲ್ಲಿ ಕೆಲವು ದಿನಗಳು ಹೆಚ್ಚಾಗಿ ಉಳಿದುಕೊಂಡವು. ಅದೇ ಈ ಅಧಿಕ ಮಾಸ. ಈ ತಿಂಗಳಿಗೆ ಯಾವುದೇ ಅಧಿಪತಿ ದೇವತೆ ಇರಲಿಲ್ಲ. ಶುಭ ಕಾರ್ಯಗಳಿಗೆ ಇದನ್ನು ಬಳಸದ ಕಾರಣ ಜನರೆಲ್ಲರೂ ಇದನ್ನು ಮಲಮಾಸ ಎಂದು ದೂಷಿಸಲು ಆರಂಭಿಸಿದರು.
ಇದರಿಂದ ಬೇಸರಗೊಂಡ ಅಧಿಕ ಮಾಸವು ಕಣ್ಣೀರಿಡುತ್ತಾ ವೈಕುಂಠದಲ್ಲಿರುವ ಶ್ರೀಹರಿಯ ಬಳಿಗೆ ಹೋಗಿ ತನ್ನ ಅಳಲನ್ನು ತೋಡಿಕೊಂಡಿತು. ಸ್ವಾಮಿ, ಎಲ್ಲಾ ತಿಂಗಳಿಗೂ ಒಬ್ಬೊಬ್ಬ ಅಧಿದೇವತೆಗಳಿದ್ದಾರೆ, ಜನ ಅವರನ್ನ ಪೂಜೆ ಮಾಡಿಸ್ತಾರೆ, ಆದರೆ ನನ್ನನ್ನು ಯಾರೂ ಪೂಜೆ ಮಾಡಂಗಿಲ್ಲ ಮತ್ತು ನನಗೆ ದೂಷಿಸ್ತಾರೆ, ಯಾಕೆ ನನಗೆ ಈ ಶಾಪ ಅಂತ ಕೇಳಿತು. ಅವಾಗ ಅದರ ಭಕ್ತಿಗೆ ಒಲಿದ ಮಹಾವಿಷ್ಣು, ಇಂದಿನಿಂದ ನೀನು ಮಲಮಾಸವಲ್ಲ, ನನ್ನ ಹೆಸರಾದ ಪುರುಷೋತ್ತಮ ಅಂತ ನಿನಗೆ ನಾಮಕರಣ ಮಾಡ್ತೀನಿ. ನನ್ನ ಎಲ್ಲ ಶಕ್ತಿಗಳು ನಿನಗೆ ಧಾರೆ ಎರಿತೀನಿ. ಈ ತಿಂಗಳಲ್ಲಿ ಯಾರು ಪೂಜೆಗಳನ್ನು ಮಾಡ್ತಾರೋ, ವ್ರತ ದಾನಗಳನ್ನು ಮಾಡ್ತಾರೋ, ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ರಂಗೋಲಿನ ಹಾಕ್ತಾರೋ, ದೀಪ ಹಚ್ಚಿ ನನ್ನನ್ನು ಆರಾಧಿಸ್ತಾರಲ್ಲ, ಅವರ 100 ಜನ್ಮಗಳು ಪಾಪಗಳನ್ನು ಕರಗಿ ಹೋಗ್ತಾವ ಅಂತೇಳಿ ವರ ನೀಡ್ತಾನ. ಆವಾಗಿನಿಂದ ಪುರುಷೋತ್ತಮ ಮಾಸವಾಗಿ ಬದಲಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಇವತ್ತಿನ ಈ ಪುಟ್ಟ ಭಕ್ತಿಪೂರ್ವಕ ಪ್ರಯತ್ನ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಮನೆಯ ಈ 33 ಸೂರ್ಯನ ರಂಗೋಲಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೋಡಿ ಗಾಳಿಗೆ ರಂಗೋಲಿ ಹೇಗೆ ಹಾರಿ ಹೋಗಿದೆ ಅಂತ. ಅದಕ್ಕಾಗಿ ಇಲ್ಲಿ ಎಲ್ಲರೂ ರಂಗೋಲಿ ಚಾಕ್ಪೀಸ್ ಬರುತ್ತೆ, ಅದರಿಂದನೇ ಹಾಕೋದು. ಈ ವಿಡಿಯೋನ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.